ಬೆಂಗಳೂರಿನಂತಹ ಸಿಟಿಯಲ್ಲಿ ಮನೆಯೊಳಗೆ ಉಸಿರುಗಟ್ಟಿ ಒಂದು ಜೀವ ಹೋಗುತ್ತೆ ಅಂದರೆ ನಂಬುವುದಕ್ಕೆ ಸಾಧ್ಯನಾ? ಸುಬ್ರಹ್ಮಣ್ಯ ಲೇಔಟ್ನಲ್ಲಿ ಶರ್ಮಿಳಾ ಸಾವನ್ನಪ್ಪಿದಾಗಲೂ ಮೊದಲು ಹುಟ್ಟಿದ್ದೇ ಪ್ರಶ್ನೆ. ಸತ್ಯ ಹುಡುಕ್ತಾ ಹೊರಟಾಗ ಎದುರಾಗಿದ್ದು ನೂರಾರು ಅನುಮಾನಗಳು, ಉತ್ತರ ಸಿಗದ ಹಲವು ಪ್ರಶ್ನೆಗಳು. ಶರ್ಮಿಳಾ ಸಾಫ್ಟ್ವೇರ್ ಇಂಜಿನಿಯರ್, ಒಳ್ಳೆ ಕೆಲಸ, ಒಳ್ಳೆ ಸಂಬಳ, ಒಳ್ಳೆ ಬದುಕು. ಆದ್ರೆ ಈಕೆಯ ಜೀವ ದುರಂತ ಅಂತ್ಯ ಕಂಡಿದೆ. 4 ಗೋಡೆಯ ಒಳಗೆ ಜೀವ ಹೋಗಿದೆ. ಸಾವಿನ ಅಸಲಿ ಕಾರಣ ನಿಗೂಢ. ಬೆಂಕಿ ಹೊತ್ತಿದ್ದು ಬೆಡ್ರೂಮಲ್ಲಿ, ಆಕೆ ಉಸಿರು ಚೆಲ್ಲಿದ್ದು ಕಿಚನ್ನಲ್ಲಿ. ಶರ್ಮಿಳಾ ಸಾವು ಆಕಸ್ಮಿಕವೋ ಕೊಲೆಯೋ? ಹಲವು ಅನುಮಾನ. ಅನುಮಾನ ಇದೊಂದೇ ಅಲ್ಲ, ಇನ್ನೂ 10 ಹಲವಿದೆ. ಈ ಡೌಟ್ಸ್ಗಳು ಅರ್ಥ ಆಗಬೇಕು ಅಂದ್ರೆ ಮೊದಲು ಈ ಘಟನೆ ಹೇಗಾಯ್ತು ಅನ್ನೋದನ್ನ ತಿಳ್ಕೋಬೇಕು. ಸುಬ್ರಹ್ಮಣ್ಯ ಲೇಔಟ್ನ ಅಪಾರ್ಟ್ಮೆಂಟ್ನಲ್ಲಿ ಸ್ನೇಹಿತೆ ಶಬರೀನ್ ಜೊತೆ ಶರ್ಮಿಳಾ ವಾಸವಿದ್ಲು. ಕೆಲಸದ ನಿಮಿತ್ತ ದೆಹಲಿಗೆ ಗೆಳತಿ ಹೋಗಿದ್ರಿಂದ ಕಳೆದ 15 ದಿನಗಳಿಂದ ಶರ್ಮಿಳಾ ಒಬ್ಬಳೇ ದಿನ ಕಳೆಯುತ್ತಿದ್ಲು. ಕಳೆದ ಶನಿವಾರ ಸಂಜೆ ಎಂದಿನಂತೆ ತನ್ನ ಫ್ಲಾಟ್ಗೆ ಮರಳಿದ್ದ ಶರ್ಮಿಳಾ ಮುಂದಿನ ಗೇಟ್ ಹಾಗೂ ಮೇನ್ ಡೋರ್ ಲಾಕ್ ಮಾಡಿ ಒಳಹೊಕ್ಕಿದ್ಲು. ಫ್ಲಾಟ್ನಲ್ಲಿ ದಿಢೀರ್ ಬೆಂಕಿ ಕಾಣಿಸಿಕೊಂಡು ದಟ್ಟ ಹೊಗೆ ಆವರಿಸಿಕೊಂಡಿದೆ. ಕೆಳಗಿನ ಮನೆಯವರು ಎಚ್ಚೆತ್ತುಕೊಂಡು ಶಬರೀನ್ಗೆ ತಿಳಿಸಿದ್ದಾರೆ. ಆಕೆ ಬೆಂಗಳೂರಿನ ಗೆಳೆಯರ ಸಹಾಯದಿಂದ ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ತಕ್ಷಣ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳ ಮತ್ತು ಪೊಲೀಸರು ಬಾಗಿಲು ಒಡೆದು ಒಳ ಹೋಗಿದ್ರು. ಅಷ್ಟರಲ್ಲಾಗಲೇ ಫ್ಲಾಟ್ನ ರೂಮ್, ಹಾಲ್ನಲ್ಲಿ ಬೆಂಕಿ ಬಿದ್ದು ಹೊಗೆ ತುಂಬಿತ್ತು. ಕಿಚನ್ನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಶರ್ಮಿಳಾರನ್ನ ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಆಕೆ ಉಸಿರು ನಿಂತಿತ್ತು. ವಿಧಿಯ ಆಟ ಇಷ್ಟೊಂದು ಕ್ರೂರಿನಾ? ನೆಮ್ಮದಿಯಾಗಿ ಮನೆಗೆ ಬಂದವಳ ಜೀವ ಹೋಯ್ತಾ ಅಂತ ಯೋಚಿಸುವಷ್ಟರಲ್ಲಿ ಹಲವು ಅನುಮಾನಗಳು ಜನ್ಮ ತಾಳಿದೆ. ಅನುಮಾನ 1, ಇದ್ದಿದ್ದು ಡಬಲ್ ಫ್ಲಾಟ್, ಒಂದೇ ಫ್ಲಾಟ್ನಲ್ಲಿ ಬೆಂಕಿ. ಶರ್ಮಿಳಾ ವಾಸವಿರುವ ಫ್ಲಾಟ್ನಲ್ಲಿ ಇರೋದು ಡಬಲ್ ಬೆಡ್ರೂಮ್, ಆದ್ರೆ ಬೆಂಕಿ ಹೊತ್ತಿಕೊಂಡಿದ್ದು ಒಂದು ರೂಮ್ನಲ್ಲಿ ಮಾತ್ರ. ಇದಕ್ಕೇನು ಕಾರಣ ಅನ್ನೋದು ಸದ್ಯಕ್ಕೆ ಉತ್ತರ ಸಿಗದ ಪ್ರಶ್ನೆ. ಅನುಮಾನ 2, ಶಬರೀನ್ ರೂಮ್ ಆಪೋಸಿಟ್ ಇದ್ದ ಕಿಚನ್ನಲ್ಲಿ ಸಾವು. ಬೆಂಕಿ ಹೊತ್ತಿಕೊಂಡಿದ್ದು ಶಬರೀನ್ ಬೆಡ್ರೂಮ್ನಲ್ಲಿ ಮಾತ್ರ, ಆದ್ರೆ ಆಪೋಸಿಟ್ ಇದ್ದ ಕಿಚನ್ನಲ್ಲಿ ಶರ್ಮಿಳಾ ಉಸಿರುಗಟ್ಟಿ ಬಿದ್ದಿದ್ದ ಹೇಗೆ? ಇದು ತನಿಖೆಯಿಂದ ಗೊತ್ತಾಗಬೇಕು. ಅನುಮಾನ 3, ಉಳಿದ ರೂಮ್ಗೆ ಯಾವುದೇ ಹಾನಿಯಾಗಿಲ್ಲ, ಯಾಕೆ? ಬೆಂಕಿ ಬಿದ್ದ ರೂಮ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ, ಆದ್ರೆ ಹಾಲ್, ಕಿಚನ್ಗೆ ಸಣ್ಣ ಬೆಂಕಿಯ ಕಿಡಿ ತಗುಲಿಲ್ಲ. ಇದು ಅನುಮಾನ ಹುಟ್ಟಿಸಿದೆ. ಅನುಮಾನ 4, ಶರ್ಮಿಳಾಗೆ ಗಾಯಗಳಾಗಿಲ್ಲ, ಧರಿಸಿದ ಬಟ್ಟೆಗಳು ಸುಟ್ಟಿಲ್ಲ. ಬೆಂಕಿ ಬಿದ್ದ ರೂಮ್ನಲ್ಲಿ ಬೆಡ್ನಿಂದ ಫ್ಯಾನ್ವರೆಗೆ ಎಲ್ಲವೂ ಭಸ್ಮವಾಗಿದೆ, ಆದ್ರೆ ಶರ್ಮಿಳಾ ಮೈ ಮೇಲೆ ಒಂದು ಸುಟ್ಟ ಗಾಯಗಳಿಲ್ಲ. ಅಟ್ಲೀಸ್ಟ್ ಶರ್ಮಿಳಾ ಧರಿಸಿದ್ದ ಬಟ್ಟೆಗಳು ಸುಟ್ಟಿಲ್ಲ. ಇದು ಸಾಮಾನ್ಯರಿಗೂ ಡೌಟ್ ಕ್ರಿಯೇಟ್ ಮಾಡದೇ ಇರಲ್ಲ. ಅನುಮಾನ 5, ಮದ್ಯದ ಬಾಟಲಿ ಪತ್ತೆ, ಅವತ್ತು ಪಾರ್ಟಿ ಮಾಡಿದ್ದಕ್ಕೆ ಸಾಕ್ಷಿ ಇಲ್ಲ. ತನಿಖೆ ವೇಳೆ ಫ್ಲಾಟ್ನಲ್ಲಿ ಹಳೆ ಮದ್ಯದ ಬಾಟಲಿ ಪತ್ತೆಯಾಗಿದೆ, ಆದ್ರೆ ಘಟನೆ ನಡೆದ ದಿನ ಪಾರ್ಟಿ ಮಾಡಿದ್ದಕ್ಕೆ ಯಾವುದೇ ಕುರುಹು ಸಿಕ್ಕಿಲ್ಲ. ಇವೆಲ್ಲವೂ ಸಾವಿಗೆ ಬೇರೆಯದ್ದೇ ಕಾರಣ ಇದೆ ಅಂತ ಅನ್ನಿಸುವಂತೆ ಮಾಡಿದೆ. ಹೀಗೆ 10 ಹಲವು ಅನುಮಾನಗಳು ಶರ್ಮಿಳಾ ಸಾವು ಆಕಸ್ಮಿಕವೋ ಕೊಲೆಯೋ ಅನ್ನೋ ಪ್ರಶ್ನೆ ಮೂಡಿಸುವಂತೆ ಮಾಡಿದೆ. ಇದಕ್ಕೆ ಉತ್ತರ ಹುಡುಕುವ ನಿಟ್ಟಿನಲ್ಲಿ ರಾಮಮೂರ್ತಿ ನಗರ ಪೊಲೀಸರ ತನಿಖೆ ಸಾಗಿದೆ. ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬಂದಾಗಷ್ಟೇ ಶರ್ಮಿಳಾ ಸಾವಿನ ಸತ್ಯ ಬಯಲಾಗಲಿದೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.